Hello everyone, welcome back to PSCAM Academy. So today I am going to give you the entire picture of all three model question papers which is given by the PU board. Students, I hope you already got the final timetable of your exams. So it starts from March 1st. So these January 15 days and February around 28 days are very important days to prove yourself, and this second PUC is one of the most important stage in your life. So you should focus each and every subject including language to score good marks, to score the good percentage in your examination. So for that the board already given the three different model question paper for each subject PCMB. So today I am going to give you the entire details about those model question papers. ಸೊ ಫಸ್ಟ್ ಹಿಂದ್ಗಡೆ ಇದ್ದಿದ್ದ ಮಾಡಲ್ ಕ್ವಶನ್ ಪೇಪರ್ಸಿಗೂ ಈ ಕ್ವಶನ್ ಪೇಪರ್ಸ್ಗೂ ಏನು ಡಿಫ್ರೆನ್ಸ್ ಅದ, ವಾಟ್ ಈಸ್ ದ ಡಿಫಿಕಲ್ಟಿ ಲೆವೆಲ್, ನೆಕ್ಸ್ಟ್ ಆ ಡಿಫಿಕಲ್ಟಿ ಲೆವೆಲ್ ಇರೋದನ್ನು ಹೆಂಗೆ ಸ್ಟಡಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ರಿಮೆಂಬರ್ ವಿ ಹ್ಯಾವ್ 3 blueprints ಆ್ಯಂಡ್ 3 ಡಿಫ್ರೆಂಟ್ ಮಾಡಲ್ ಕ್ವಶನ್ ಪೇಪರ್ಸ್. ಓಕೆ, ಸೊ ಈಗ ಸೊ ಯು ಆಲ್ರೆಡಿ ನ್ಯೂ ದಟ್ ಲಾಸ್ಟ್ ಇಯರು ಕ್ವಶನ್ ಪೇಪರ್ಸ್ಗೆ ಮತ್ತು ಈ ಇಯರ್ ಕ್ವಶನ್ ಪೇಪರ್ಸ್ಗೆ ತುಂಬಾ ಚೇಂಜಸ್ ಇದಾವೆ. ಸೊ ಅದರಲ್ಲಿ ಏನೇನು ಚೇಂಜಸ್ ಆಗಿದ್ದಾವೆ ಅನ್ನೋದನ್ನು ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್. ಸೊ ಹಿಯರ್ ವಿ ಹ್ಯಾವ್ ಸಮ್ ಆಫ್ ದ ಪಾಯಿಂಟ್ಸ್, ಲೇಟೆಸ್ಟ್ ಚೇಂಜಸ್. ಸಿ, ಸೊ ಫಸ್ಟು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ನಿಮ್ಮ ಸೀನಿಯರ್ ಬರೆದಿರೋ ಕ್ವಶನ್ ಪೇಪರಲ್ಲಿ ಟೋಟಲ್ 115 ಮಾರ್ಕ್ಸ್ ಇರ್ತಿತ್ತು. ಬಟ್ ಹಿಯರ್ ದಿಸ್ ಟೋಟಲ್ ಮಾರ್ಕ್ಸ್ ಈಸ್ ರೆಡ್ಯೂಸ್ ಟು 105, ಅಂದರೆ ಟೋಟಲ್ 10 ಮಾರ್ಕ್ಸ್ನ ರೆಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಕ್ವಶನ್ ನಂಬರ್ನು ರೆಡ್ಯೂಸ್ ಮಾಡಿದರು. ಮೊದಲು ಎಷ್ಟಿತ್ತು? 49 ಇತ್ತು. ಸೊ ನಾವು ಇಟ್ ಈಸ್ ರೆಡ್ಯೂಸ್ ಟು 46. ಅರ್ಥಾಯ್ತು? ಅಂದರೆ 3 ಕ್ವಶನ್ಸ್ನ ಅವರು ತಗೊಂಡ್ಬಿಟ್ಟಿದ್ದಾರೆ. 3 ಕ್ವಶನ್ಸ್ನ ಎಲ್ಲಿಂದ ತೆಗೆದಿದ್ದಾರಪ್ಪ ಅಂತ ಹೇಳಿದರೆ, 2 ಮಾರ್ಕ್ಸ್ನ ಎಗರಿಸಿದ್ರು, 3 ಮಾರ್ಕ್ಸ್ 1 ಕ್ವಶನ್ ತೆಗೆದ್ರು, 5 ಮಾರ್ಕಲ್ಲಿ 1 ಕ್ವಶನ್ ತೆಗೆದ್ರು, ಹಿಂಗೆ 3 ಕ್ವಶನ್ಸ್ನ ತೆಗೆದ್ರು. ಆಮೇಲೆ ಇದಷ್ಟೇ ಅಲ್ಲದೆ ಟೈಮಲ್ಲಿನೂ ಚೇಂಜಸ್ ಮಾಡಿದರು. ಸೊ ನಮಗೆ ಇಷ್ಟು ದಿನ PUC ಎಕ್ಸಾಮಲ್ಲಿ 3 hours 15 minutes ಕೊಡ್ತಿದ್ರು, ಅಂದರೆ 15 minutes ಓದಲಿಕ್ಕೆ ಕ್ವಶನ್ ಪೇಪರು, 3 hours ಬರೀಲಿಕ್ಕೆ ಅಂತ ಇತ್ತು. ಸೊ ಈ ಟೈಮ್ ಹಾಗಿಲ್ಲ, 15 minutes ಓದಲಿಕ್ಕೆ ಕ್ವಶನ್ ಪೇಪರು, 2 hours 45 minutes ಆನ್ಸರ್ ಮಾಡಲಿಕ್ಕೆ ಇದೆ. ಅಂದರೆ ಟೋಟಲ್ 3 hours ಅಷ್ಟೇ, 15 minutes ರೆಡ್ಯೂಸ್ ಮಾಡಿದರು. ಆಮೇಲೆ ಲಾಸ್ಟ್ ಇಯರ್ ಹೆಂಗಿತ್ತು, ಒಂದೇ ಬ್ಲೂ ಫಿಕ್ಸ್ ಇತ್ತು, ಅದೇ ಬ್ಲೂ ಕ್ವಶನ್ ಪೇಪರ್ಸ್ ಬರ್ತದಂತ ಅನಾಲಿಸಿಸ್ ಮಾಡ್ತೀವಿ. ಬಟ್ ಇಲ್ಲಿ ಬ್ಲೂ ಫಿಕ್ಸ್ ಇಲ್ಲ, ಯಾಕಂದರೆ ಅವ್ರು ನಮಗೆ 3 ಕ್ವಶನ್ ಪೇಪರ್ ಕೊಟ್ಟರು ಮತ್ತು 3 ಬ್ಲೂ ಕೊಟ್ಟರು. ಸೊ ಇದು ಒಂದಿಷ್ಟು ಚೇಂಜಸ್ ಆಗಿದೆ. ಸರ್, ಇದಾದಮೇಲೆ ಮತ್ತೇನಷ್ಟು ಚೇಂಜಸ್ ಆದವು? ಇಷ್ಟು ಚೇಂಜಸ್ಸು ಫ್ರಮ್ ಲಾಸ್ಟ್ ಇಯರಿಂದ ಈವರೆಗೂ ಏನೇನು ಡಿಫ್ರೆನ್ಸ್ ಆಗಿದಾವೋ ಅದ್ರ ಇದೊಂದಿಷ್ಟು ಪಾಯಿಂಟ್ಸ್. ಆಮೇಲೆ ಈ ಕ್ವಶನ್ ಪೇಪರ್ ಸೆಟ್ ಮಾಡಬೇಕಪ್ಪ ಅಂತ ಹೇಳಿದರೆ ಒಂದಿಷ್ಟು ಗೈಡ್ಲೈನ್ಸ್ ಕೊಟ್ಟರು ಅವರು ಕ್ವಶನ್ ಪೇಪರ್ ಸೆಟ್ಟರ್ಸ್ಗೆ. ಆ ಗೈಡ್ಲೈನ್ಸನ್ನು ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಸರ್, ಅವು ಯಾವ್ಯಾವ ಗೈಡ್ಲೈನ್ಸ್ ಅಂತ ಹೇಳಿದರೆ ನೋಡಿರಿ. ಸೊ ದೇರ್ ಆರ್ ಸಮ್ ಗೈಡ್ಲೈನ್ಸ್ ಫಾರ್ ಫ್ರೇಮಿಂಗ್ ದಿ ಕ್ವಶನ್ ಪೇಪರ್ಸ್. ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು, ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಬೇಕು ಕೇಳಬಾರ್ದು ಅನ್ನೋದನ್ನು ಒಂದಿಷ್ಟು ಜನರಲ್ ರೂಲ್ಸ್ ಇದಾವೆ. ಅಂದರೆ ದ್ಯಾಟ್ ಫಸ್ಟ್ ಏನು ಹೇಳ್ತಾರಪ್ಪ ಅಂತ ಹೇಳಿದರೆ, ಕ್ವಶನ್ಸ್ ಶುಡ್ ನಾಟ್ ಬಿ ವೆಗ್ಯೂ ಆ್ಯಂಡ್ ಆಂಬಿಗಿಯಸ್ ಅಂತ ಹೇಳಿದರು. ಅಂದರೆ ಕ್ವಶನ್ನಲ್ಲಿ ಅಸ್ಪಷ್ಟತೆ ಇರಬಾರ್ದು, ಸಿಂಪಲ್ಲಾಗಿ ಸ್ಪಷ್ಟತೆಯಿಂದ ಕೂಡಿರ್ಬೇಕು ಕ್ವಶನ್ಸ್ ಅಂತ. ಆಮೇಲೆ ಆನ್ಸರ್ಸ್ ಆರ್ ಕಾನ್ಸೆಪ್ಟ್ಸ್ ಶುಡ್ ಬಿ ಅವೈಲೇಬಲ್ ಇನ್ ದಿ ಪ್ರಿಸ್ಕ್ರೈಬ್ಡ್ NCERT ಟೆಕ್ಸ್ಟ್ ಬುಕ್ ಆರ್ ಬೇಸ್ಡ್ ಆನ್ ದಿ ಕಂಟೆಂಟ್ಸ್ ವಿಚ್ ಇಸ್ ದೇರ್ ಇನ್ ದಿ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್. ನಿಮಗೇನಿಲ್ಲಿ NCERT ಟೆಕ್ಸ್ಟ್ ಬುಕ್ ಇದೆಯಲ್ಲ, ಅದರಲ್ಲಿ ಆನ್ಸರ್ಸು ಅಥವಾ ಕಾನ್ಸೆಪ್ಟ್ ಇರಲೇಬೇಕು, ಆ ಕಾನ್ಸೆಪ್ಟ್ ಮೇಲ್ಗಡೆನೇ ಕ್ವಶನ್ಸ್ ತೆಗಿಬೇಕು ಅಂತ ಹೇಳಿದರು. ದಿಸ್ ಇಸ್ ಫಸ್ಟ್. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಈ ಇಂಟರ್ ಮಿಕ್ಸಿಂಗ್ ಆಫ್ ಕ್ವಶನ್ಸ್ ಆಫ್ ಡಿಫ್ರೆಂಟ್ ಯೂನಿಟ್ಸ್ ಈಸ್ ನಾಟ್ ಅಲೌಡ್. ಈ 5 ಮಾರ್ಕ್ಸ್ ಎಲ್ಲಿ ಬರ್ತದೆ ಅಂದರೆ ಆರ್ಗ್ಯಾನಿಕ್ ಸೆಕ್ಷನ್ಸಲ್ಲಿ ನಿಮಗೆ 5 ಮಾರ್ಕ್ಸ್ ಬರ್ತದೆ. ಆ 5 ಮಾರ್ಕ್ಸಲ್ಲಿ ಇದೇನು ಇಂಟರ್ ಮಿಕ್ಸಿಂಗ್ ಕ್ವಶನ್ಸು 3+2 ಪ್ಯಾಟರ್ನು ಅಥವಾ 3+
1+1 ಪ್ಯಾಟರ್ನ್ ಇರ್ಬೋದು. ಅದು ಇಂಟರ್ಮಿಕ್ಸ್ ಆಗಬಾರ್ದ್ರಿ. ಅಂದರೆ ಒಂದು ಕ್ವಶನನ್ನು ಬರೀ ಒಂದೇ ಚಾಪ್ಟರ್ ಮೇಲೆ ಕ್ವಶನ್ ಸೆಲೆಕ್ಟ್ ಮಾಡಬೇಕು ಅಂತ ರೂಲ್ ಅದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಒನ್ ಈಸ್ the questions on numerical data given in the form of appendix, the numbered tables containing experimental data and life history of scientists given in the chapter should be avoided. ಈಗ ನೋಡಿರಿ, ಒಂದೊಂದು ಚಾಪ್ಟರ್ಸಲ್ಲಿ ಬಾಕ್ಸಲ್ಲಿ ಹಾಕಿ ಸಮ್ ಸೈಂಟಿಸ್ಟು ಇಂಟ್ರೊಡಕ್ಷನ್, ಅವ್ರು ಎಲ್ಲಿ ಹುಟ್ಟಿದ್ರು, ಅಥವಾ ಅವರು ನೊಬೆಲ್ ಪ್ರೈಸ್ ಬಂತ, ಯಾವ ವಿಷಯದಲ್ಲಿ ನೊಬೆಲ್ ಪ್ರೈಸ್ ಬಂತು, ಅಥವಾ ಅಪೆಂಡಿಕ್ಸ್ ಹಾಕಿ ಒಂದಿಷ್ಟು ವ್ಯಾಲ್ಯೂಸು, ಒಂದು ಸ್ಟಾರ್ಸ್ ಹಾಕಿ ಡೆಫಿನಿಷನ್ಸ್ ಕೊಟ್ಟಿರ್ತಾರೆ, ಅಥವಾ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಅಂಥ ಕಾನ್ಸೆಪ್ಟ್ಸಿಂದ ಕ್ವಶನ್ಸ್ನ ತೆಗಿಬಾರ್ದು ಅಂತ ರೂಲ್ ಅದು. ದ ನೆಕ್ಸ್ಟ್ ಒನ್ ಈಸ್ ದ ಫ್ರೇಮ್ ದಿ ಕ್ವಶನ್ಸ್ ಇನ್ ಸಚ್ ಅ ವೇ ಟು ಸ್ಟ್ರಿಕ್ಟ್ಲಿ ಅವಾಯ್ಡ್ ದಿ ಹಾಫ್ ಮಾರ್ಕ್ಸ್ ಫಾರ್ ಇವ್ಯಾಲ್ಯುವೇಷನ್. ವ್ಯಾಲ್ಯುವೇಷನ್ ಮಾಡುವಾಗ ಹಾಫ್ ಮಾರ್ಕ್ಸ್ ಬರದೇ ಥರ ಕ್ವಶನ್ಸ್ನ ಫ್ರೇಮ್ ಮಾಡಿರಿ ಅಂತ ಹೇಳಿದ್ದಾರೆ. ನೋಡಿರಿ, ಇವಿಷ್ಟು ನೀವು ಜನರಲ್ ಗೈಡ್ನೆನ್ಸ್ನ ನಿಮಗೇನು ಹೆಂಗೆ ಅನುಕೂಲ ಆಗ್ತದೆ ಅಂತ ಹೇಳಿದರೆ ನಿಮಗೆ ಗೊತ್ತಾಯಿತು. ಈಗ ಚಾಪ್ಟರ್ಸಲ್ಲಿರೋ ಬಾಕ್ಸಸ್ಸಲ್ಲಿರೋ ಸೈಂಟಿಸ್ಟ್ ಹಿಸ್ಟ್ರಿ ಅದನ್ನೆಲ್ಲ ಓದಬೇಕಾ ಅನ್ನೋರಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇತ್ತು. ಈಗ ಅದು ಕ್ಲಿಯರ್ ಆಯಿತು ಅಂತ ಅನ್ಕೋತೇನೆ. ಕ್ಲಿಯರ್? ಸೊ ಅದನ್ನೆಲ್ಲ ಬಿಟ್ಟು ಉಳಿದಿದ್ದು ಏನೇನು ಕಾನ್ಸೆಪ್ಟ್ಸ್ ಇದ್ದಾವೆ ಅದ್ರ ಬಗ್ಗೆ ಕ್ವಶನ್ಸ್ ತೆಗಿಬೇಕು. ಕ್ವಶನ್ಸ್ ತುಂಬ ಸ್ಪಷ್ಟತೆಯಿಂದ ಇರಬೇಕು, ಅಸ್ಪಷ್ಟ ಇರಬಾರ್ದು. ಆಮೇಲೆ ಎಲ್ಲ ಆನ್ಸರ್ಸು ಅಥವಾ ಕಾನ್ಸೆಪ್ಟು ನಿಮ್ಮ NCERT ಟೆಕ್ಸ್ಟ್ ಬುಕ್ನಾಗ ಅವೈಲೇಬಲ್ ಇರಲೇಬೇಕು. ಇದೊಂದಿಷ್ಟು ಗೈಡ್ಲೈನ್. ಆಮೇಲೆ ಇದಷ್ಟೇ ಅಲ್ದಂಗೆ ನೋಡಿ, ಸೊ ನಿಮಗೆ ಪಾರ್ಟ್ ವೈಸ್ ಇದಾವೆ. ಆ ಪಾರ್ಟಲ್ಲಿ ಏನು ಹೇಳ್ತಾರೆ ನೋಡೋಣ. ಸೊ ವೈಲ್ ಫ್ರೇಮಿಂಗ್ ದಿ ಫಿಸಿಕಲ್ ಕೆಮಿಸ್ಟ್ರಿ ಯೂನಿಟ್ಸ್, ಕ್ವಶನ್ಸ್ ಫ್ರಮ್ ಪಾರ್ಟ್ A, B ಆ್ಯಂಡ್ C ಶುಡ್ ನಾಟ್ ಬಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ನೋಡಿರಿ, ಆದರೆ MCQಸಲ್ಲಿ, ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ, 2 ಮಾರ್ಕ್ ಕ್ವಶನ್ಸಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳಬಾರ್ದು. ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳೋದು ಎಲ್ಲಿ ಕೇಳಬೇಕಪ್ಪ ಅಂತೇಳಿದರೆ ಓನ್ಲಿ ಇನ್ ಪಾರ್ಟ್ E. ಅರ್ಥಾಯ್ತಾ? ಸೊ ಪಾರ್ಟ್ ಅಲ್ಲಿ ಅಷ್ಟೇ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಕೇಳಬೇಕು. ಅದನ್ನು ಬಿಟ್ಟರೆ ಬೇರೆ ಸೆಕ್ಷನ್ಸಲ್ಲಿ ಎಲ್ಲಿನೂ ನ್ಯೂಮೆರಿಕಲ್ ಪ್ರಾಬ್ಲಮ್ಸು ಕೇಳಬಾರ್ದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ದಿಸ್ ಹಾಟ್ಸ್ ಅಪ್ಲಿಕೇಶನ್ಸ್ ಆ್ಯಸ್ ವೆಲ್ ಆಸ್ ದಿ ಹಾಟ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ ಏನದಾವಲ್ಲ, ವಿಚ್ ಕ್ಯಾನ್ ಬಿ ಸೆಲೆಕ್ಟೆಡ್ ಫ್ರಮ್ ಎನಿ ಚಾಪ್ಟರ್ ವಿತೌಟ್ ಚೇಂಜಿಂಗ್ ದಿ ವೇಟೇಜ್ ಆಫ್ ದಿ ಚಾಪ್ಟರ್. ಅಂದರೆ ಈ ಹಾರ್ಟ್ಸ್ ಕ್ವಶನ್ ಯಾವ ಚಾಪ್ಟರಿಂದಾದ್ರೂ ತೆಗಿಬೋದು, ಬಟ್ ಆ ಚಾಪ್ಟರ್ದು ವೇಟೇಜ್ ಚೇಂಜ್ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಈಗ ನಮ್ಮ ಈ ಅನಾಲಿಸಿಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗೋದೇನಪ್ಪ ಅಂತ ಹೇಳಿದರೆ, ಎಲ್ಲ ಮಾಡೆಲ್ ಕ್ವಶನ್ ಪೇಪರಲ್ಲೂ, ಎಲ್ಲ ಬ್ಲೂ ಪ್ರಿಂಟಲ್ಲೂ ಈಚ್ ಆ್ಯಂಡ್ ಎವ್ರಿ ಚಾಪ್ಟರಿಗೆ ವೇಟೇಜ್ ಆಫ್ ದಿ ಮಾರ್ಕ್ಸು ಸೇಮ್ ಅದ. ದಿಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹಾರ್ಟ್ಸ್ ಕೇಳ್ತಿರೋ, ಅಪ್ಲಿಕೇಶನ್ ಕೇಳ್ತಿರೋ, ಈಸಿ ಕೇಳ್ತಿರೋ, ರಿಮೆಂಬರ್ ಅದೆಲ್ಲ ಏನಾಗಿರ್ಬೇಕಂತಂದರೆ ಎಲ್ಲವೂ ಒಂದೇ, ಯಾವ್ದು ಬೇಕಾದ ಚಾಪ್ಟರ್ನ ಕೇಳ್ಬೋದು, ಬಟ್ ಅದರ ವೇಟೇಜ್ನ ವೇರಿ ಮಾಡುವಂತಿಲ್ಲ ಅಂತ ಒಂದು ರೂಲ್ಸ್ ಅದು. ದಿಸ್ ಈಸ್ ದ ಸಮ್ ಆಫ್ ದಿ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ರಿಗಾರ್ಡಿಂಗ್ ದ ಕ್ವಶನ್ ಪೇಪರ್ ಸೆಟ್ಟಿಂಗ್. ಆಮೇಲೆ ನಿಮಗೆ ಈ ಕ್ವಶನ್ ಪೇಪರ್ ಪ್ಯಾಟ್ರನ್ ಬಗ್ಗೆ ಏನೇನು ಗೊತ್ತದ ಆಲ್ರೆಡಿ ನಿಮಗೆ ಗೊತ್ತಿರ್ತದೆ ಅನ್ಕೋತಾನೆ. ಈ ಕ್ವಶನ್ ಪೇಪರ್ ಪ್ಯಾಟ್ರನ್ ನಿಮಗೆ ಗೊತ್ತದ 5 ಪಾರ್ಟ್ಸ್ ಇರ್ತಾವೆ. ಪಾರ್ಟ್ A, B, C, D, E. ಅದರೊಳಗೆ ಎಲ್ಲ ಪಾರ್ಟ್ಸು ಕಂಪಲ್ಸರಿ ಅಟೆಂಪ್ಟ್ ಮಾಡಲೇಬೇಕು. ಈಗ ಅದರಲ್ಲಿ ಪಾರ್ಟ್ A ಅದ. ಈ ಪಾರ್ಟ್ ಎದಲ್ಲಿ ಎಷ್ಟು ಕ್ವಶನ್ಸ್ ಇರ್ತವೆ? ದ ಟೋಟಲ್ ಇಟ್ ಕ್ಯಾರೀಸ್ 20 ಮಾರ್ಕ್ಸ್. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಟೋಟಲ್ 20 ಕ್ವಶನ್ಸು 20 ಮಾರ್ಕ್ಸ್. ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಅದರಲ್ಲಿ ಮತ್ತೆ ಸಬ್ಸೆಕ್ಷನ್ಸ್ ಇದ್ದಾವೆ. 15 MCQs ಇರ್ತವೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತವೆ. MCQs ಹೆಂಗಿರ್ಬೇಕಂದ್ರೆ ಅಲ್ಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಇರಬಾರ್ದು. ಆ MCQsನಲ್ಲಿ ಅಟ್ಲೀಸ್ಟ್ 3 ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಇದ್ದೇ ಇರ್ತವೆ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವಿಲ್ಲಿ ಔಟ್ ಆಫ್ ಔಟ್ ಪ್ರತಿ ಸಬ್ಜೆಕ್ಟಲ್ಲಿ ತೊಗೋಬೇಕು ಅಂತ ಹೇಳಿದರೆ ದಿಸ್ MCQ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದ್ರಾಗೂ 3 ಹಾರ್ಟ್ಸ್ MCQs ಅಂತ ಹೇಳಿದ್ದಾರೆ. ಹೀಗಂತ ಹೆದರಬೇಕು ಅಂತಿಲ್ಲ. ಸೊ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದಾವಲ್ಲ ಅದನ್ನೇ ಅವ್ರ ಕಾನ್ಸೆಪ್ಟನ್ನೇ ಕೇಳ್ತಾರೆ. ನೀವು NCERT ಬುಕ್ನ ಪರ್ಫೆಕ್ಟ್ ಇದ್ರಪ್ಪ ಅಂತ ಹೇಳಿದರೆ ಸೊ ಡೆಫಿನೆಟ್ಲಿ 100% ನಿಮ್ಗೆ ಔಟ್ ಆಫ್ ಔಟ್ ಸಿಗ್ತದೆ. ಸೊ ಬಟ್ ನೀವು ಇಲ್ಲಿ ಒಂಚೂರು ನೀವು ಮೈಂಡ್ ಓಡಿಸ್ಬೇಕಾಗ್ತದೆ. ಅಲ್ಲಿ 3 ಹಾಟ್ MCQs ಇದ್ದೇ ಇರ್ತದೆ. ನೆಕ್ಸ್ಟು ದೇರ್ ಕ್ಯಾನ್ ಬಿ 1 ಮ್ಯಾಚ್ ಆಫ್ ದ ಫಾಲೋವಿಂಗ್ ಇರ್ಬೋದು, 1 ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರ್ಬೋದು, ಅಸರ್ಷನ್ ಆ್ಯಂಡ್ ರೀಸನ್ ಟೈಪ್ ಇರ್ಬೋದು. ಅರ್ಥಾಯ್ತಾ? ಇದನ್ನು ನೀಟಲ್ಲಿ KCETಯಲ್ಲಿ ಹೆಂಗೆ ಕೇಳ್ತಾರೆ ಅದೇ ಪ್ಯಾಟರ್ನಲ್ಲಿ ಅಟ್ಲೀಸ್ಟ್ 1 ಮ್ಯಾಚ್ ದ ಫಾಲೋವಿಂಗ್ ಅವರು ಕೇಳ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ಅಸರ್ಷನ್ ರೀಸನ್ ಟೈಪ್ ಕ್ವಶನ್ಸ್ನು ಕೇಳ್ತಾ ಹೋಗ್ಬೋದು.
ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದ ನೋಡಿ. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 5 ಕ್ವಶನ್ಸ್ ಇರ್ತಾವೆ, 6 ಆನ್ಸರ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಒಂದನ್ನು ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಬಟ್ ಇಲ್ಲಿ ಯಾರೂ ಮಾರ್ಕ್ಸ್ ಕಳ್ಕೊಬಾರ್ದು. ಎಂಥ ಸಿಂಪಲ್ ಆನ್ಸರ್ಸ್ ಅಲ್ಲೇ ಕೊಟ್ಟಿರ್ತಾರೆ. ನೀವು ಸ್ವಲ್ಪ ತಲೆ ಓಡಿಸಿ ಆನ್ಸರ್ಸ್ನ ಫಿಲ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಟೋಟಲ್ 5 ಮಾರ್ಕ್ಸ್. ಇದನ್ನೂ ತಪ್ಪು ಮಾಡೋರು ಇರ್ತಾರೆ. ನಿಮ್ಗೆ ಹಾಟ್ ಸೀಟಲ್ಲಿ ಕೂತ್ಬಿಟ್ಟಿರ್ತೀರಿ, ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅದನ್ನೆಲ್ಲ ರೂಢಿ ಆಗಬೇಕಂದ್ರೆ ನೀವು ಆಲ್ರೆಡಿ ಪ್ರಿಪ್ರೇಟರಿ ಎಕ್ಸಾಮ್ಸ್ ಅಟೆಂಡ್ ಆಗ್ಲಿಕ್ಕತ್ತಿದ್ದೀರಿ. ಅದು ನಿಮ್ಮ ಮಿಸ್ಟೇಕ್ಸ್ ಏನಿರ್ತಾವ ಅದನ್ನು ನೋಡಿಕೊಂಡು ಯು ಶುಡ್ ಇಂಪ್ರೂವ್ ಯುವರ್ ಸ್ಕೋರ್ಸ್. ಆ್ಯಂಡ್ ಅದೇ ಮಿಸ್ಟೇಕ್ಸ್ನ ಪದೇ ಪದೇ ಮಾಡಬೇಡ್ರಿ. ಯಾವುದೇ ಕಾಲೇಜಸ್ಸಲ್ಲಿ ನೀವು ಪ್ರಿಪ್ರೇಟರಿ ಎಕ್ಸಾಮ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ಅಟೆಂಡ್ ಆಗ್ರಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಪಾರ್ಟ್ ಎ ಅಂತ. ಸರ್ ಮತ್ತು ಪಾರ್ಟ್ ಬಿದಲ್ಲಿ ಏನಿದಾವೆ ನೋಡಿ. ಪಾರ್ಟ್ ಬಿದಲ್ಲಿ ಟೋಟಲ್ ಹೌ ಮೆನಿ ಕ್ವಶನ್ಸ್? 3 ಕ್ವಶನ್ಸ್. ಅವು 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಆ 5 ಕ್ವಶನ್ಸಲ್ಲಿ ನಾವು 3 ಕ್ವಶನ್ಸ್ಗೆ ಆನ್ಸರ್ ಬಡಿಬೇಕು. ಇದರಲ್ಲೂ ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುವುದಿಲ್ಲ. ಆಮೇಲೆ ಈ 5 ಕ್ವಶನ್ಸು ಇನ್ಆರ್ಗ್ಯಾನಿಕ್, ಫಿಸಿಕಲ್, ಆರ್ಗ್ಯಾನಿಕ್ ಸೆಕ್ಷನಿಂದ ಎಲ್ಲ ಚಾಪ್ಟರಿಂದನೂ ಎಲ್ಲ ಸೆಕ್ಷನಿಂದನೂ ಇರ್ತದೆ. ಆಮೇಲೆ ಅದ್ರ 5 ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದ್ರೂ 3 ಬರಿಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಪಾರ್ಟ್ ಸಿ. ಈ ಪಾರ್ಟ್ ಸಿದಲ್ಲಿ ಇಟ್ ಈಸ್ ಟೋಟಲಿ ಮೆಂಟ್ ಫಾರ್ ಇನ್ಆರ್ಗ್ಯಾನಿಕ್. ಒಂದು ಪಾರ್ಟ್ ಸಿ ಅಲ್ಲಿ ಫಸ್ಟ್ ಮೇನ್ ಇನ್ಆರ್ಗ್ಯಾನಿಕ್, ಸೆಕೆಂಡ್ ಫಿಸಿಕಲ್. ಈ ಇನ್ಆರ್ಗ್ಯಾನಿಕ್ ಸೆಕ್ಷನಲ್ಲಿ ನಿಮಗಿರೋದೇ 2 ಚಾಪ್ಟರ್ಸು, ಒಂದು ಕೋಆರ್ಡಿನೇಷನ್ ಕೆಮಿಸ್ಟ್ರಿ, ಇನ್ನೊಂದು ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್. ಆ 2ರಲ್ಲಿ ನಿಮ್ಗೆ ಟೋಟಲ್ಲು 5 ಕ್ವಶನ್ಸ್ ಕೇಳ್ತಾರೆ. 5 ಕ್ವಶನ್ಸಲ್ಲಿ ನೀವು ಯಾವುದಾದ್ರು 3 ಕ್ವಶನ್ಸ್ ಬರಿಬೇಕು. ಈಚ್ ಕ್ಯಾರೀಸ್ 3 ಮಾರ್ಕ್ಸ್. ಈ ಕ್ವಶನ್ಸ್ನ ಹೆಂಗೆ ಸೆಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 3 ಕ್ವಶನ್ಸ್ ಫ್ರಮ್ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ 2 ಕ್ವಶನ್ಸ್ ಫ್ರಮ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಬರ್ಬೋದು, ಇಲ್ಲ ವೈಸ್ ವರ್ಸ. ಇಟ್ ಈಸ್ ಬೇಸ್ಡ್ ಆನ್ ದಿ ಅಲಾಟ್ಮೆಂಟ್ ಆಫ್ 2 ಮಾರ್ಕ್ ಕ್ವಶನ್. ಅಂದರೆ ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ 2 ಮಾರ್ಕ್ ಕ್ವಶನ್ ಕೇಳಿದ್ರು ಅಂದರೆ ಅದ್ರ ಮೇಲೆ 3 ಮಾರ್ಕ್ಸಿಂದು 2 ಕ್ವಶನ್ಸ್ ಕೇಳ್ತಾರೆ. ಅಥವಾ ಅಲ್ಲಿ 2 ಮಾರ್ಕ್ಸಿಂದ ಕೇಳದೆ ಹೋದರೆ ಇಲ್ಲಿ ಪಾರ್ಟ್ ಸಿದಲ್ಲಿ 3 ಕ್ವಶನ್ಸ್ನ ಕೇಳ್ತಾರೆ. ಹಿಂಗೆ ವೈಸ್ ವರ್ಸ. ಆಮೇಲೆ ಫಿಸಿಕಲ್ ಸೆಕ್ಷನ್ದಾಗೆ 4 ಕ್ವಶನ್ಸ್ ಬರ್ತಾರೆ. 4 ಕ್ವಶನ್ಸಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ 1 ಕ್ವಶನ್. ಯು ಹ್ಯಾವ್ ಟು ರೈಟ್ 2 ಕ್ವಶನ್ಸ್ ಔಟ್ ಆಫ್ 4. ಆ 2 ಕ್ವಶನ್ಸು ಇಲ್ಲಿ ನೋಡಿರಿ ಫಿಕ್ಸ್ ಇದಾವೆ. ಇವು 2 ಕ್ವಶನ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಕಂಪಲ್ಸರಿ ಬರ್ತದೆ. 1 ಕ್ವಶನ್ ಸೊಲ್ಯೂಷನ್ ಚಾಪ್ಟರಿಂದ ಬರ್ತೈತಿ, 1 ಕ್ವಶನ್ ಕೆಮಿಕಲ್ ಕೈನೆಟಿಕ್ಸ್. ಇದು ಪ್ಯೂರ್ಲಿ ಥಿಯರಿ ಕ್ವಶನ್ಸ್ ಆಗಿರ್ತದೆ. ಇಲ್ಲಿ ಯಾವುದೇ ನ್ಯೂಮರಿಕಲ್ ಕ್ವಶನ್ಸ್ನ ಕೇಳೋದಿಲ್ಲ, ನೆನ್ಪಿಟ್ಕೊಡಿ. ಅಂದರೆ ಎಷ್ಟು ಇಂಪಾರ್ಟೆಂಟ್ ನೋಡಿರಿ. ಇಲ್ಲಿ 2 3 ಮಾರ್ಕ್ ಕ್ವಶನ್ಸು ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಬರ್ತದೆ, 1 ಸೊಲ್ಯೂಷನಿಂದ ಬರ್ತದೆ, 1 ಕೆಮಿಕಲ್ ಕೈನೆಟಿಕ್ಸಿಂದ ಬರ್ತದೆ. ಸೊ ಇದು ಪಾರ್ಟ್ ಸಿದವ್ರಿಗೆ ಆಯ್ತು. ಸೊ ನೆಕ್ಸ್ಟ್ ಒನ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದಿ ಪಾರ್ಟ್ ಡಿಯಲ್ಲಿ ಏನಿರ್ತದೆ. ಸೊ ಯು ಆಲ್ರೆಡಿ ನ್ಯೂ ದ್ಯಾಟ್ ಪಾರ್ಟ್ ಡಿ ಈಸ್ ಎಂಟೈರ್ಲಿ ಮೆಂಟ್ ಫಾರ್ ಆರ್ಗ್ಯಾನಿಕ್ ಸೆಕ್ಷನ್. ಈ ಆರ್ಗ್ಯಾನಿಕ್ ಸೆಕ್ಷನ್ನಲ್ಲಿ ಎಲ್ಲ ಎಷ್ಟು 6 ಕ್ವಶನ್ಸ್ ಕೊಡ್ತಾರೆ. ಅದರಲ್ಲಿ ನೀವು 4 ಕ್ವಶನ್ಸ್ ಬರಿಬೇಕು. ಆ 2 ಕ್ವಶನ್ಸಲ್ಲಿ ರಿಮೆಂಬರ್ 6 ಕ್ವಶನ್ಸಲ್ಲಿ 2 ಕ್ವಶನ್ಸ್ ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬೋಕ್ಸಿಲಿಕ್ ಚಾಪ್ಟರಲ್ಲಿ ಕಂಪಲ್ಸರಿ ಬರ್ತಾವೆ. ಆಮ್ಯಾಗೆ ರಿಮೈನಿಂಗ್ ಚಾಪ್ಟರ್ಸಿಂದ ಒಂದೊಂದು ಕ್ವಶನ್ಸ್ ಬರ್ತದೆ. ಆ್ಯಸ್ ಐ ಟೋಲ್ಡ್ ಯು, ಇಂಟರ್ ಮಿಕ್ಸಿಂಗ್ ಆಫ್ ಕ್ವಶನ್ಸ್ ಆಫ್ ಡಿಫ್ರೆಂಟ್ ಯೂನಿಟ್ಸ್ ಈಸ್ ನಾಟ್ ಅಲೌಡ್. ಅಂದರೆ ಈಗ ಒಂದು ಹ್ಯಾಲೋರಿನ್ಸಿಂದ 3 ಮಾರ್ಕ್ ಕ್ವಶನ್ ಕೊಟ್ಟೆ, ಇನ್ನೊಂದು 2 ಮಾರ್ಕ್ಸ್ ಬಯೋಮಾಲಿಕ್ಯೂಲ್ಸಿಂದ ಕೊಟ್ಟೆ, ಹಂಗೆ ಮಾಡೋಕ್ಕೆ ಬರೋದಿಲ್ಲ. ಒಂದು ಕ್ವಶನ್ ಅಂತ ಹೇಳಿದ್ರೆ ಹ್ಯಾಲೋರಿನ್ಸಿಂದ ಅದೇ 3 ಮಾರ್ಕ್ಸಿಂದು ಅದೇ ಕ್ವಶನ್ಸ್ ಇರಬೇಕು, ಅದೇ ಚಾಪ್ಟರಿಂದ 2 ಮಾರ್ಕ್ಸಿಂದು ಅದೇ ಇರಬೇಕು. ಇದನ್ನು ಅವ್ರು 3+1 ಅಂತಾರೆ ಮಾಡ್ಬೋದು, ಇಲ್ಲ 3+2 ಅಂತಾರೆ ಮಾಡ್ಬೋದು. ಇದು 3+1+1 ಪ್ಯಾಟರ್ನ್ ಎಲ್ಲೆಲ್ಲಿ ಪಾಸಿಬಲ್, ಯಾವ್ಯಾವ ಚಾಪ್ಟರ್ನ ಪಾಸಿಬಲ್ ಇರ್ಬೋದು ಅಂದರೆ, ಒಂದು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನಾಗ, ಇನ್ನೊಂದು ಅಮೈನ್ಸ್ ಚಾಪ್ಟರ್ ಮ್ಯಾಗ ಹಿಂಗೆ ಕೇಳ್ಬೋದು. ಇದರಲ್ಲಿ ಹಾರ್ಟ್ಸ್ ನೋಡ್ಕೊಳ್ರಿ. 3 ಮಾರ್ಕ್ಸ್ ಫ್ರಮ್ 1 ಟಾಪಿಕ್ ಆ್ಯಂಡ್ 2 ಮಾರ್ಕ್ಸ್ ಫ್ರಮ್ ಅನದರ್ ಟಾಪಿಕ್. ಅಂದರೆ ಇಲ್ಲಿ ಒಂದು 3 ಮಾರ್ಕ್ಸಿಂದ ಒಂದು ಹಾರ್ಟ್ಸ್ ಕ್ವಶನ್ ಬರ್ತದೆ, 2 ಮಾರ್ಕಿಂದ ಒಂದು ಹಾಟ್ ಕ್ವಶನ್ಸ್ ಬರ್ತದೆ. ಅಂದರೆ ಇದು 3+2 ಪ್ಯಾಟ್ರನ್ದಲ್ಲಿ ಗೊತ್ತಾಯ್ತಾ. ಸೊ ಅಂದರೆ ಏನಾಯ್ತಿದ್ದು, ಔಟ್ ಆಫ್ 6 ಕ್ವಶನ್ 1 ಕ್ವಶನ್ ಮಸ್ಟ್ ಬಿ ಹಾಟ್ ಇರ್ತದೆ. ಆ ಹಾಟ್ ಕ್ವಶನ್ಸ್ ಹೆಂಗಿರ್ತಾವವು, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್. ನಾನು ಅದನ್ನು ಈಗ ನೆಕ್ಸ್ಟ್ ನಾನು ಹೇಳ್ಕೊಡ್ತೇನೆ ಹೆಂಗೆ ಹಾಟ್ಸು ಏನಂತ. ಇದು ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ. ಐ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಒನ್ನು
ಈ ಬ್ಲೂ ಪ್ರಿಂಟ್ ನೋಡಿದಾಗ, ಮೂರೂ ಬ್ಲೂ ಪ್ರಿಂಟ್ ನೋಡಿದಾಗ ಸೊ ನಮಗೆ ಒಂದು ಥಿಂಕಿಂಗ್ ಬರ್ತದೆ, ಏನಪ್ಪ ಅಂತೇಳಿದರೆ, ಸೊ ಈ ಬ್ಲೂ ಪ್ರಿಂಟಲ್ಲಿ ಎಲ್ಲದಕ್ಕೂ ಒಂದಿಷ್ಟು ವೇಟೇಜ್ ಇದಾವೆ ನೋಡಿರಿ. ಏನದು ವೇಟೇಜ್ ಅಪ್ಪ ಅಂತ ಹೇಳಿದರೆ, ಸೊ ಆಬ್ಜೆಕ್ಟ್ಸ್, ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲೈ, ಹಾರ್ಟ್ಸ್, ಇವು ಒಂದಿಷ್ಟು ಸೆಕ್ಷನ್ಸ್ ಕ್ವಶನ್ ಪೇಪರ್. ಈಗ ನಾವು ನೆನಪಿಟ್ಕೊಂಡು ಬರೆಯುವಷ್ಟು ಕ್ವಶನ್ಸ್ ಎಷ್ಟು ಬರ್ತಾವೆ? 19 ಬರ್ತಾವೆ. ಟೋಟಲ್ 41 ಮಾರ್ಕ್ಸ್ ಇರ್ತೈತಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರೀ ಕಾನ್ಸೆಪ್ಟ್ ಏನು? ನಂಬರ್ ಆಫ್ ಕ್ವಶನ್ಸ್ 12 ಇತ್ತು, ಅದು ಮಾರ್ಕ್ಸ್ ಎಷ್ಟು ಬರ್ಬೋದು? ಅದರಿಂದ 31. ಈ ಅಪ್ಲೈ ಮಾಡಿ ಕೇಳ್ತಾರೆ ನೋಡಿರಿ ಕ್ವಶನ್ಸ್, ಅದನ್ನು ಟ್ವಿಸ್ಟ್ ಮಾಡಿ ಅಪ್ಲೈ ಮಾಡಿ ಅಂತಿರಲ್ಲ, ಅದು 5 ಕ್ವಶನ್ಸ್ ಇರ್ತಾವೆ, 11 ಮಾರ್ಕ್ಸ್ ಬರ್ತಾವೆ. ಈ ಹಾರ್ಟ್ಸ್ 10 ಕ್ವಶನ್ಸ್ ಇರ್ತದೆ ನೋಡ್ರಿ. ಈ ಔಟ್ ಆಫ್ ಔಟ್ ಮಾಡೋರಿಗೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಿಮಗೆ 10 ಕ್ವಶನ್ನು ಟೋಟಲ್ 22 ಮಾರ್ಕ್ಸಸ್ ಕೊಡ್ತದೆ ಇದು ಹಾರ್ಟ್ಸ್. ಅಂದರೆ ಟೋಟಲ್ ನಿಮ್ಮ ಕ್ವಶನ್ ಪೇಪರ್ನಾಗ 46 ಕ್ವಶನ್ಸು. ಆ 46 ಕ್ವಶನ್ಸು ನಿಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಸಿಗ್ತದೆ ಅಂದರೆ 105 ಮಾರ್ಕ್ಸ್ ಸಿಗ್ತದೆ. ಅದು ಪರ್ಸಂಟೇಜ್ ವೈಸು ನಾವು ಬರೆದಿಟ್ಟದಲ್ಲೇ ಅದ. ಸೊ ಎಷ್ಟು ರಿಮೆಂಬರಿಗೆ ಎಷ್ಟು ಪರ್ಸಂಟೇಜ್ ಅದ, ಸೊ ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಪರ್ಸಂಟೇಜ್ ಅದ. ಸೊ ಈಚ್ ಆ್ಯಂಡ್ ಎವ್ರಿ objects which is having the particular percentage. So this is the proper analysis of the blueprint. So after that we can discuss about this part wise analysis of the blueprint. ಸೊ ಅದರಲ್ಲಿ ನಾವು ಫಸ್ಟ್ ಯಾವ್ದು ತೊಗೊಂಡ್ಬಿಡೋಣ ಅಂದರೆ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ನ ತೊಗೊಂಡ್ಬಿಡೋಣ. ಸೊ ಇದರಲ್ಲಿ ಅನಾಲಿಸಿಸ್ ಅದೇ. ಓಕೆ, ಸೊ ಈ ಅನಾಲಿಸಿಸ್ ಆಫ್ ಬ್ಲೂ ಪ್ರಿಂಟಲ್ಲಿ ದ ಫಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ತೊಗೊಳ್ಳೋಣ. ಈ ಫಿಸಿಕಲ್ ಕೆಮಿಸ್ಟ್ರಿಯಿಂದ ನಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಬರ್ತದಪ್ಪ ಅಂತೇಳಿದರೆ 37 ಮಾರ್ಕ್ಸ್. ಟೋಟಲ್ 37 ಮಾರ್ಕ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಫ್ರಮ್ ದಿ ಫಿಸಿಕಲ್ ಕೆಮಿಸ್ಟ್ರಿ. ನಿಮಗೆ ಇರೋದೇ 3 ಚಾಪ್ಟರ್ಸು: ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್. ಸೊಲ್ಯೂಷನ್ನಿಂದ 12 ಮಾರ್ಕ್ಸು, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 13 ಮಾರ್ಕ್ಸು, ಕೆಮಿಕಲ್ ಕೈನೆಟಿಕ್ಸಿಂದ ಅಗೇನ್ 12 ಮಾರ್ಕ್ಸ್ ಬರ್ತದೆ. ಈಗ ನೋಡಿ, ನಾವು 3 ಮಾಡೆಲ್ ಕ್ವಶನ್ ಪೇಪರ್ನ ಇಲ್ಲಿ ಕಂಪೇರ್ ಮಾಡಿ ಬರ್ದಾನೆ. ಈ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ದಾಗ ಏನಾಯ್ತು, ಸೊಲ್ಯೂಷನ್ ಮ್ಯಾಗ 1 ಮಾರ್ಕಿನ 3 ಕ್ವಶನ್ಸ್. ಅಂದರೆ ಏನದು, MCQs 2 ಇರ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಇತ್ತು. 3 ಮಾರ್ಕಿಂದ 1 ಕ್ವಶನ್ಸು, ಇಲ್ಲಿ 3 ಮಾರ್ಕಿಂದ 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬಂತು. ಅದೇ ಮಾಡೆಲ್ ಕ್ವಶನ್ ಪೇಪರ್ 2 ನೋಡ್ರಿ, 1 ಮಾರ್ಕಿಂದು 1 ಕ್ವಶನ್ ಬಂದಿತ್ತು, ಅದು MCQ ಆಗಿತ್ತು. ಆಮೇಲೆ 2 ಮಾರ್ಕಿಂದು 1 ಕ್ವಶನ್ ಬಂತು, 3 ಮಾರ್ಕಿಂದು 1 ಕ್ವಶನ್ ಬಂತು, ಆಮೇಲೆ 3 ಮಾರ್ಕಿಂದ 2 ನ್ಯೂಮೆರಿಕಲ್ ಫಿಕ್ಸ್. ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ದಾಗೂ ಪ್ಯಾಟ್ರನ್ ಸೇಮ್, ಅದು 1 ಮಾರ್ಕಿಂದ 1 ಕ್ವಶನ್, 2 ಮಾರ್ಕಿಂದ 1 ಕ್ವಶನ್, 3 ಮಾರ್ಕಿಂದ 1 ಕ್ವಶನ್, 3 ಮಾರ್ಕಿಂದ 2 ನ್ಯೂಮೆರಿಕಲ್. ಅಂದರೆ ನಮಗೆ ಇಲ್ಲಿ ಏನು ಅಂಡರ್ಸ್ಟ್ಯಾಂಡ್ ಆತಪ್ಪ ಅಂದರೆ, 1 ಮಾರ್ಕಿನ 3 ಕ್ವಶನ್ಸ್ ಅವ್ರು ಕೇಳಿಬಿಟ್ರೆ ಅಂದರೆ 2 ಮಾರ್ಕಿಂದ ಕೇಳೋದಿಲ್ಲ, ಇಲ್ಲ 2 ಮಾರ್ಕಿಂದ ಕೇಳಿದ್ರೆ ಅಂದರೆ 1 ಮಾರ್ಕಿಂದ ಬರೀ 1 ಕ್ವಶನ್ಸ್ ಕೇಳ್ತಾರೋ ಅಂತ. ಸೊ ಬಟ್ ಇಲ್ಲಿ ನಾವೇನು ಅನಲೈಸಿಸ್ ಮಾಡಬೇಕಂದ್ರೆ, 3 ಮಾರ್ಕ್ಸಿಂದು 1 ಕ್ವಶನ್ ಅಂತೂ ಈ ಥರ ಫಿಕ್ಸ್ ಅದ, ಆಮೇಲೆ 2 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಫಿಕ್ಸ್ ಅದ. ಉಳಿದಿದ್ದವರು 2 ಮಾರ್ಕ್ಸಿಗಾರ ಕೇಳಿ, 1 ಮಾರ್ಕಿಗಾರ ಕೇಳಿ, ಇದು ಪ್ಯಾಟ್ರನ್. ಸೊ ಆಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿ ಟೋಟಲ್ 13 ಮಾರ್ಕ್ಸ್ ಅದ. 13 ಮಾರ್ಕ್ಸ್ದಾಗ ನೋಡ್ರಿ, ಎಲ್ಲ ಕ್ವಶನ್ ಪೇಪರ್ನಾಗೂ ಇದ್ರದ್ದು ಪ್ಯಾಟ್ರನ್ ಸೇಮ್ ಅದ. ನಿಮ್ಮದು ನಾಳೆ ಬೋರ್ಡ್ ಎಕ್ಸಾಮ್ನಾಗೂ ಹೀಗೆ ಬರ್ತದೆ. ಅಂದರೆ ಒಂದು ಮಾರ್ಕಿಂಗ್ ಕ್ವಶನ್ ಅದು MCQ, 3 ಮಾರ್ಕಿನ 2 ಥಿಯರಿ ಕ್ವಶನ್ಸು, 3 ಮಾರ್ಕಿಂದ 2 ನ್ಯೂಮೆರಿಕಲ್. ನೋಡ್ರಿ, ಎಲ್ಲ ಪ್ಯಾಟ್ರನ್ನು ಎಲ್ಲ ಮಾಡೋ ಕ್ವಶನ್ ಪೇಪರ್ನಾಗೂ ಸೇಮ್ ಅದ. ಇದು ನಿಮ್ಮ PU ಬೋರ್ಡ್ ಮಾಡಲ್ ಕ್ವಶನ್ ಪೇಪರಲ್ಲಿ ಕಂಪೇರ್ ಮಾಡಿ ಹೇಳ್ತಾರೆ. ಕೆಮಿಕಲ್ ಕೈನೆಟಿಕ್ಸು ಅಗೇನ್ ದ ಸೇಮ್ ಥಿಂಗ್. ಇಲ್ಲಿ 1 ಮಾರ್ಕಿಂದ ಇಲ್ಲ 2 ಮಾರ್ಕಿಂದ ಕ್ವಶನ್ಸ್ ಬರ್ಬೋದು, 1 ಥಿಯರಿ ಮಾರ್ಕ್ಸ್ ಅಂತೂ ಫಿಕ್ಸ್ ಅದ ಎಲ್ಲ ಕ್ವಶನ್ ಪೇಪರ್ನಾಗೂ, 2 ನ್ಯೂಮೆರಿಕಲ್ ಪ್ರಾಬ್ಲಮ್ ಫಿಕ್ಸ್ ಅದ. ಇಲ್ಲಿ ಅವರು 1 ಮಾರ್ಕಿಂದ 3 ಕ್ವಶನ್ಸ್ ಅವರು ಕೇಳ್ಬೋದು, ಇಲ್ಲ 1 ಮಾರ್ಕಿಂದ 1 ಕ್ವಶನ್ಸ್ ಕೇಳಿ 2 ಮಾರ್ಕಿಂದ ಕೊಡ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದಿ ಕ್ವಶನ್ ಪೇಪರ್ ಸೆಟ್ಟರ್. ಅಂದರೆ ಇಲ್ಲಿ 2 ಮಾರ್ಕ್ಸಿಂದ ಬಂದರೂ ಬರ್ಬೋದು, ಬರಲಿಕ್ಕೂ ಇಲ್ಲ. ಎಲ್ಲಿ ಕೆಮಿಕಲ್ ಕೈನೆಟಿಕ್ಸಿಂದ, ಆಮೇಲೆ ಸೊಲ್ಯೂಷನ್. ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ನಿಮ್ಗೆ 2 ಮಾರ್ಕ್ ಕ್ವಶನ್ಸ್ ಬರೋದಿಲ್ಲ. ಇದು ಟೋಟಲ್ ಫಿಸಿಕಲ್ ಕೆಮಿಸ್ಟ್ರಿ ಅನಾಲಿಸಿಸ್ ಆದ ನೋಡಿರಿ. ಮಾಡಲ್ ಕ್ವಶನ್ ಪೇಪರ್ 1, 2, 3 ಈ 3 ಕಂಪೇರ್ ಮಾಡಿ ಹೇಳಿಕತ್ತಾರೆ. ನೆಕ್ಸ್ಟ್ ಒನ್ನು ಈ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೋಡಿ. 22 ಚಾಪ್ಟರ್ಸ್ ಇದ್ದಾವೆ. ಈ ಚಾಪ್ಟರ್ಸಲ್ಲಿ ಟೋಟಲ್ 21, ಈ 2 ಚಾಪ್ಟರ್ಸಲ್ಲಿ 21 ಕ್ವಶನ್ ಬರ್ದಿದೆ, 21 ಮಾರ್ಕ್ಸ್ ಬರ್ತದೆ. ಡಿ ಆ್ಯಂಡ್ ಎಪ್ಲಾಕ್ ಎಲಿಮೆಂಟ್ಸಿಂದ ಒಂದು 10 ಮಾರ್ಕ್ಸು, ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಿಂದ 11 ಮಾರ್ಕ್ಸ್.
ಇಲ್ಲಿ ನೋಡಿರಿ ಮಾಡಲ್ ಕ್ವಶನ್ ಪೇಪರ್ 1 2 3 ಬರ್ದೆ. ಇಲ್ಲಿ 1 ಮಾರ್ಕಿಂದು 2 ಕ್ವಶನ್ಸ್ ಕೇಳ್ಬೋದು. ಅಂದರೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು MCQ ಅಥವಾ 2 MCQs. ಇಲ್ಲಿ 2 ಮಾರ್ಕಿಂದು 1 ಕ್ವಶನು, 3 ಮಾರ್ಕಿಂದು 2 ಕ್ವಶನ್ಸ್. ನೋಡಿ ನಾನು ಹೇಳ್ದಂಗೆ 2 ಮಾರ್ಕಿನ ಕ್ವಶನ್ಸ್ ಕೇಳಿದ್ರಂದರೆ 3 ಮಾರ್ಕಿನ ಬರೀ 2 ಕ್ವಶನ್ಸ್ ಕೇಳ್ತಾರೆ. 2 ಮಾರ್ಕ್ಸಿನ ಕ್ವಶನ್ನೇ ಕೇಳಿಲ್ಲಪ್ಪ ಅಂದರೆ ಅದ್ರ ಮ್ಯಾಗ 3 ಮಾರ್ಕ್ಸಿಂದ 3 ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ವಯಸ್ಸ ವರ್ಷ ಇರ್ತದೆ ನೋಡಿರಿ. ಅಂದರೆ ನೀವು ಇಲ್ಲೇನು ಅನ್ಕೋಬೇಕು, ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಕೋಆರ್ಡಿನೇಷನ್ ಒಳಗೆ ಎರಡು ಚಾಪ್ಟರ್ಸ್ ಒಳಗೆ ಯಾವ್ದಾರ ಒಂದು 2 ಮಾರ್ಕ್ ಕ್ವಶನ್ಸ್ ಫಿಕ್ಸ್ ಇರ್ತದೆ. ಅದೇ ಡಿ ಆ್ಯಂಡ್ ಎ ಬ್ಲಾಕರ್ ಇರ್ಬೋದು, ಕೋಆರ್ಡಿನೇಷನ್ ಇರ್ಬೋದು. ಆಮೇಲೆ ಉಳಿದಿದ್ರಾಗ ಕ್ವಶನ್ಸ್ 3 ಮಾರ್ಕ್ ಕ್ವಶನ್ಸ್ ಅಂತ ಫಿಕ್ಸ್ ಇದ್ದೇ ಇರ್ತದೆ. ಪಾರ್ಟ್ ಸಿ ಒಳಗೆ ಫಿಕ್ಸ್ ಇರೋ ಇನ್ಆರ್ಗ್ಯಾನಿಕ್ ಇದು ಕ್ಲಿಯರ್ ಆಯಿತಾ. ಅದು 10, ಇದು 11 ಮಾರ್ಕ್ಸ್. ಸೊ ನೆಕ್ಸ್ಟ್ ಅನಾಲಿಸಿಸ್ ಯಾವುದಪ್ಪ ಅಂತಂದರೆ ದ ಆರ್ಗ್ಯಾನಿಕ್. ಸೊ ನಿಮಗೆ ಆಲ್ರೆಡಿ ಆರ್ಗ್ಯಾನಿಕ್ಕಲ್ಲಿ ಟೋಟಲ್ 5 ಚಾಪ್ಟರ್ಸ್ ಇದಾವೆ. ಆ 5 ಚಾಪ್ಟರ್ಸಲ್ಲಿ ಆ್ಯಸ್ ಐ ಟೋಲ್ಡ್ ಯು ದ ಫಿಕ್ಸ್ 2 ಕ್ವಶನ್ಸ್ ಬರೋ ಯಾವ ಚಾಪ್ಟರಿಂದ, ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದೆ ನೋಡಿ. ಹ್ಯಾಲೋಆಲ್ಕಿನ್ಸಲ್ಲಿ 9 ಮಾರ್ಕ್ಸ್ ಬರ್ತಾವೆ. 9 ಮಾರ್ಕ್ಸಲ್ಲಿ 5 ಮಾರ್ಕ್ಸಿಂದ ಎವ್ರಿವೇರ್ ಫಿಕ್ಸ್ ಅದ, 2 ಮಾರ್ಕಿಂದ ಫಿಕ್ಸ್ ಅದ. ಅಂದರೆ 1 ಮಾರ್ಕಿನ 2 ಕ್ವಶನ್ಸ್ ಫಿಕ್ಸ್ ಅದ. ಇಲ್ಲಿ ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಫಿಕ್ಸು, 2 ಮಾರ್ಕಿಂದ 1 ಕ್ವಶನ್ ಫಿಕ್ಸು, 5 ಮಾರ್ಕಿಂದ 1 ಕ್ವಶನ್. ನೋಡಿರಿ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಒಳಗೆ ನಿಮ್ಮದು ಬ್ಲೂ ಪ್ರಿಂಟ್ ಸೇಮ್ ಅದ, ಎಲ್ಲ ಚಾಪ್ಟರ್ಸದ್ದು ಸೇಮ್ ಅದಾವು, ಏನು ತಲೆಗೆಡ್ಸ್ಕೋದಿಲ್ಲ. ಆಲ್ಕೋಹಾಲ್ಸ್, ಫಿನಾಲ್ಸ್ ಈ ಥರ ನೋಡಿದರೆ 1 ಮಾರ್ಕಿನ 3 ಕ್ವಶನ್ಸ್, ಅಂದರೆ 2 MCQs, 1 ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿನೂ ಸೇಮ್, ಇದು ಮಾಡಲ್ ಕ್ವಶನ್ ಪೇಪರ್ವರೆಗೂ ಸೇಮ್. ಇಲ್ಲಿಂದ 2 ಮಾರ್ಕ್ ಮಾಡಲ್ ಕ್ವಶನ್, 2 ಮಾರ್ಕಿಂದ 1 ಕ್ವಶನ್ನು, ಇಲ್ಲಿನೂ 2 ಮಾರ್ಕ್ಸಿಂದ 1 ಕ್ವಶನ್, ಅನದರ್ 2 ಮಾರ್ಕಿಂದ 1 ಕ್ವಶನ್. ಆಮೇಲೆ 5 ಮಾರ್ಕ್ಸಿಂದ ಒಂದೊಂದು ಕ್ವಶನ್ಸ್ ಇದಾವೆ ನೋಡಿ. ಏನೂ ಚೇಂಜಸ್ ಆಗಿಲ್ಲ ಇಲ್ಲಿ. ಆಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಆರ್ಗ್ಯಾನಿಕಲ್ಲಿ, ಇದರಲ್ಲೂ ಸೇಮ್ 5 ಮಾರ್ಕಿನ 2 ಚಾಪ್ಟರ್ಸ್, 2 ಕ್ವಶನ್ಸು. ನೆಕ್ಸ್ಟು 1 ಮಾರ್ಕಿನ ಇಲ್ಲಿ 2, ಅಂದರೆ 2 MCQs ಬರ್ತವೆ ನೋಡಿರಿ. ಆರ್ಗ್ಯಾನಿಕ್ ಬ್ಲೂ ಪ್ರಿಂಟ್ ಏನೂ ಚೇಂಜ್ ಆಗಿಲ್ಲ. 3 ಮಾಡಲ್ ಕ್ವಶನ್ ಪೇಪರ್ ಒಳಗೂ ಒಂದೇ ಪ್ಯಾಟರ್ನ್ ಅದ. ಅಂದರೆ ಇದೇ ಪ್ಯಾಟರ್ನ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ದ ಅಪ್ಕಮಿಂಗ್ ಬೋರ್ಡ್ ಎಕ್ಸಾಮಿನೇಷನ್. ಆ ಮೈನ್ಸಲ್ಲಿ 7 ಇದ್ದಾವೆ. ಸೊ ಅಂದರೆ 5 ಮಾರ್ಕ್ಸಿಂದ ಈಚ್ ಕ್ವಶನ್ನು, 1 ಮಾರ್ಕಿನ 2 ಕ್ವಶನ್ಸ್, ಅಂದರೆ MCQs, ಫಿಲ್ ಇನ್ ದ ಬ್ಲಾಂಕ್ಸ್. ಬಯೋಮಾಲಿಕ್ಯೂಲ್ಸ್ ನೋಡಿರಿ, ಬಯೋಮಾಲಿಕ್ಯೂಲ್ಸ್ ಒಂದು 2 ಮಾರ್ಕ್ಸಿಂದ ಫಿಕ್ಸ್ ಇರ್ತದೆ ಕ್ವಶನ್ನು, 5 ಮಾರ್ಕ್ಸಿಂದ ಒಂದು ಫಿಕ್ಸ್ ಇರ್ತದೆ, 2 MCQs ಫಿಕ್ಸ್ ಇರ್ತವೆ. ನಿಮಗೆ ಈ 5 ಚಾಪ್ಟರಿಂದ ಟೋಟಲ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ 47 ಮಾರ್ಕ್ಸ್. ಆಮೇಲೆ ಒಂದಿಷ್ಟು ಜನ ಹಿಂಗೆ ಥಿಂಕ್ ಮಾಡ್ಬೋದು, ಸರ್ ಒಂದು ಚಾಪ್ಟರ್ ಓದೋದು ಬಿಟ್ಟರೆ ನಡೀತದೆ ಔಟ್ ಆಫ್, ಇಲ್ಲ ನಿಮಗೆ MCQ ಅಲ್ಲಿ ಹೊಡೆತಾಗ್ತದೆ. ನೆನ್ಪಿಟ್ಕೊಳ್ರಿ, ಒಂದೊಂದು ಮಾರ್ಕ್ಸು ನಿಮ್ಮ ಸ್ಟೇಟ್ ರ್ಯಾಂಕಿಂಗ್ಗೆ ಭಾಳ ಇಂಪಾರ್ಟೆಂಟ್. ಆಮೇಲೆ ಲಾಸ್ಟ್ ಪಾರ್ಟ್ ಇ ನ್ಯೂಮೆರಿಕಲ್, ದ ಪ್ರಾಬ್ಲಮ್ ಪಾರ್ಟ್. ನಿಮಗೆ ಸ್ವಲ್ಪ ಪ್ರಾಬ್ಲಮ್. ಈಗ ಟೋಟಲ್ 9 ಮಾರ್ಕ್ಸ್ ಇರ್ತಾವೆ. ಎಷ್ಟು ಕ್ವಶನ್ ಕೊಡ್ತಾರೆ ಅವರು? 6 ಕ್ವಶನ್ಸ್ ಕೊಡ್ತಾರೆ. 6 ಕ್ವಶನ್ ಒಳಗೆ ನೀವು ಯಾವ್ದಾರ 3 ಕ್ವಶನ್ನು ಬರಿಬೋದು. ಎಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸು ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಇರ್ತಾವೆ. ಎಲ್ಲ ಚಾಪ್ಟರ್ಸಿಂದ 2 ನ್ಯೂಮರಿಕಲ್. ಅಂದರೆ ಒಂದು ಈಸಿ ಇರ್ತದೆ, ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಮಾಡಿರ್ತಾರೆ. ಅಂದರೆ ಒಂದು ಹಾಟ್ ನ್ಯೂಮರಿಕಲ್ ಅಂತ. ಈಚ್ ಚಾಪ್ಟರಿಂದ ಒಂದು ಹಾಟ್ ನ್ಯೂಮರಿಕಲ್ ಕಂಪಲ್ಸರಿ ಇರ್ತದೆ. ಇದು ಪಾರ್ಟ್ ವೈಸು ನಿಮ್ಮದೆಲ್ಲ ಅನಾಲಿಸಿಸ್. ಪಾರ್ಟ್ ಎ ಹೆಂಗಿರ್ತದೆ, ಬಿ, ಸಿ ಹೆಂಗಿರ್ತದೆ. ಆಮೇಲೆ ಇದು ಪಾರ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ 3 ಚಾಪ್ಟರಿಂದ ಮಾಡಲ್ ಕ್ವಶನ್ ಪೇಪರ್ 1 ಏನು, 2 ಏನು, 3 ಏನು ಅದೆಲ್ಲ ಹೇಳಿದೆ. ಹಾಗೆ ಇನ್ಆರ್ಗ್ಯಾನಿಕ್ ಆಯಿತು, ಆರ್ಗ್ಯಾನಿಕ್ ಆಯಿತು, ಪಾರ್ಟ್ ಇನೂ ಆಯಿತು. ಸೊ ಇದಾದಮೇಲೆ ಭಾಳಷ್ಟು ಜನಕ್ಕೆ ಪ್ರಾಬ್ಲಮ್ ಏನಂತಂದರೆ, ಸರ್ ಹೌ ಟು ಸ್ಟಡಿ, ಓದೋದು ಹೆಂಗೆ, ಇದೆಲ್ಲ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಓದೋದು ಹೆಂಗೆ ಅಂತಂದರೆ ನೋಡಿರಿ, ನೀವು ಈ ಎಕ್ಸಾಮಲ್ಲಿ ಔಟ್ ಆಫ್ 4 ತೊಗೊಳ್ಬೇಕು. ಲಾಸ್ಟ್ ಎಕ್ಸಾಮ್ ಔಟ್ ಆಫ್ 4 ತೊಗೊಳ್ಳೋದು, ಲಾಸ್ಟ್ ಇಯರ್ ಔಟ್ ಆಫ್ 4 ತೊಗೊಳ್ಳೋದು ಭಾಳ ಈಸಿ ಇತ್ತು. ಈ ಇಯರ್ ಔಟ್ ಆಫ್ 4 ತೊಗೊಳ್ಳೋದು ಸ್ವಲ್ಪ ಡಿಫಿಕಲ್ಟಿ ಆಗ್ಬೋದು. ಔಟ್ ಆಫ್ 4 ತೊಗೋಬೇಕಂದ್ರೆ ಏನೇನು ಮಾಡಬೇಕು? ಯು ಶುಡ್ ರೀಡ್ NCERT ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್. ಈ 1 ಮಂತು ಅಥವಾ 28 ಡೇಸ್, ಈ 15 ಡೇಸು ನೀವು NCERT ಟೆಕ್ಸ್ಟ್ ಬುಕ್ ಬಿಟ್ಟು ಇರ್ಲಿಕ್ಕೆ ಹೋಗ್ಬಾರ್ದು. ಲೈನ್ ಟು ಲೈನ್ ಓದಬೇಕು. ಓದಿದ್ದನ್ನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ಅಂಡರ್ಸ್ಟ್ಯಾಂಡ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಕ್ಲಿಯರ್ಲಿ. ಮೇಕ್ ಯುವರ್ ಓನ್ ನೋಟ್ಸ್. ಇದು ಇಂಪಾರ್ಟೆಂಟ್ ನೋಡ್ರಿ. ಓದಿದ್ದನ್ನು ನೀಟಾಗಿ ನೋಟ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಫೋಕಸ್ ಆನ್ ದಿ ಡಿಫಿಕಲ್ಟಿ ಲೆವೆಲ್ ಆಫ್ ಕ್ವಶನ್ ಪೇಪರ್ಸ್. ಈ 3 ಮಾಡಲ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ನೋಡ್ಕೊಡ್ರಿ.
ಲಾಸ್ಟ್ ಇಯರಿಂದ ಈ ಇಯರ್ ಜಾಸ್ತಿ ಅದ. ನೀವು ಓದೋದು ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಥವಾ ಓದೋದನ್ನು ಹೆಂಗೆ ಓದಬೇಕು ಅದನ್ನು ಆ ಡಿಫಿಕಲ್ಟಿ ಲೆವೆಲ್ ಮಾಡಿ ನೀವು ಫೋಕಸ್ ಮಾಡಬೇಕು. ಓದೋದನ್ನು ಇಂಪ್ರೂವ್ ಮಾಡ್ಕೋಬೇಕು. ಆಮೇಲೆ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ನ ನೀವು ಓದಲೇಬೇಕು. ಕಾನ್ಸೆಪ್ಟ್ ಓದ್ಕೋಬೇಕು, ಲೈನ್ ಟು ಲೈನ್ ಓದಬೇಕು. ಅಂದ್ರಷ್ಟೇ ನಿಮಗೆ ಹೈಯೆಸ್ಟು ಔಟ್ ಆಫ್ ಸ್ಕೋರ್ ಮಾಡಲಿಕ್ಕೆ ಆಗ್ತದೆ. ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ರೆಗ್ಯುಲರ್ ಆಗಿ ರಿವೈಸ್. ಫಾರ್ ಎಕ್ಸಾಂಪಲ್, ಈಗ ನಾನು ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಹೇಳಿದ್ನಂದರೆ VBT ರಿವೈಸ್ ಮಾಡಿಕೊಡ್ರಿ ಎಲ್ಲ 5 VBTನ. ನೆಕ್ಸ್ಟು ಮತ್ತು ಯಾವುದಪ್ಪ, K2CR2S7, KMNO4 ಎಲ್ಲನೂ ರಿವೈಸ್ ಮಾಡ್ಕೋಬೇಕು. ಈ ಈಚ್ ಆ್ಯಂಡ್ ಎವ್ರಿ ನೇಮ್ಡ್ ರಿಯಾಕ್ಷನ್ಸ್ ಏನದವಲ್ಲ ಪದೇ 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 ರಿವೈಸ್ ಮಾಡ್ತಾ ಇರಬೇಕು, ಮೆಮ್ರೈಸ್ ಮಾಡ್ಕೋಬೇಕು. ಬ್ರಷ್ ಮಾಡುವಾಗ ಮೆಮ್ರೈಸ್ ಮಾಡ್ಕೊಳ್ರಿ, ಅಡ್ಡಾಡುವಾಗ ಮೆಮ್ರೈಸ್ ಮಾಡ್ಕೊಳ್ರಿ. ಡೆಫಿನೆಟ್ಲಿ ನಿಮಗೆ ಎಲ್ಲ ನೆನಪಿರ್ತದೆ. ಫಾರ್ಮುಲಾಸ್ ಲಿಸ್ಟ್ ಔಟ್ ಮಾಡಿಕೊಡ್ರಿ. ನೆಕ್ಸ್ಟು, ಟ್ರೈ ಟು ಸಾಲ್ವ್ ಮ್ಯಾಕ್ಸಿಮಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಯು ಶುಡ್ ಪ್ರಾಕ್ಟೀಸ್, ಯು ಶುಡ್ ಸಾಲ್ವ್. ಈಗ ಒಂದು ಚಾಪ್ಟರ್ಸ್ ಓದ್ತೀರಿ, ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ದೊಳಗೆ ಹ್ಯಾಲೋಲ್ಕಿನ್ಸ್ ಹ್ಯಾಲೋರಿನ್ಸ್ ಓದ್ತೀರಿ. ಓದಿದಾದಮೇಲೆ ಅದ್ರ ಮ್ಯಾಗಿನ ಕ್ವಶನ್ಸ್ ಪ್ರೀವಿಯಸ್ ಇಯರ್ ಕೇಳಿದ್ವು NCERT ಇನ್ಟೆಕ್ಸ್ಟು ಸಾಲ್ವ್ಡು ಎಕ್ಸಸೈಸ್ ಪ್ರಾಬ್ಲಮ್ಸ್ ಅಥವಾ ಕ್ವಶನ್ ಸಾಲ್ವ್ ಮಾಡಲೇಬೇಕು. ನಾನು ಹೇಳ್ತೇನಲ್ಲ, ಪಾರ್ಟ್ E ಒಳಗೆ ನಿಮಗೆ ಆಲ್ಮೋಸ್ಟ್ ಈ ಎಕ್ಸಸೈಸ್ ಹಿಂದಿನ ಎಕ್ಸಸೈಸ್ ಪ್ರಾಬ್ಲಮ್ಸು ಅವ್ರು ಇನ್ಟೆಕ್ಸ್ಟ್ ಕೊಟ್ಟಿರೋ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಅಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಟ್ರೈ ಟು ಸಾಲ್ವ್ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಆರ್ ಕ್ವಶನ್ಸ್. ನಿಮಗೆ NCERT ಎಕ್ಸಾಂಪ್ಲರ್ ಅನ್ನೋದು ಐತೆ, ಅದರದ್ದು ಕ್ವಶನ್ಸು ಪ್ರಾಕ್ಟೀಸ್ ಮಾಡಲೇಬೇಕು. ಅದರದ್ದು ಒಂದು ಕ್ವಶನ್ ಇಲ್ಲಿ ಮಾಡಲ್ ಕ್ವಶನ್ ಕೊಟ್ಟಿದ್ದಾರೆ, ಹೇಳ್ತೇನೆ ಆಮೇಲೆ ಡಿಸ್ಕಸ್ ದಿ ಕಾನ್ಸೆಪ್ಟ್ಸ್ ವಿತ್ ಯುವರ್ ಫ್ರೆಂಡ್ಸ್ ಇರ್ತೀರಿ, ಹಾಸ್ಟೆಲಲ್ಲಿ ಇರ್ತೀರಿ, ರೂಮಲ್ಲಿ ಇರ್ತೀರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಯು ಶುಡ್ ಡಿಸ್ಕಸ್ ದ ಚಾಪ್ಟರ್ಸ್. ನೋಡಿರಿ, ಇವೆಲ್ಲ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ. ಸೆಲ್ಫ್ ಮೋಟಿವೇಶನ್. ಈಗ ಒಂದಿಷ್ಟು ಜನಕ್ಕೆ ಓದಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಯು ಶುಡ್ ಮೋಟಿವೇಟ್ ಯುವರ್ ಸೆಲ್ಫ್. ನೀವು ಫ್ರೆಂಡ್ಸ್ ಮೋಟಿವೇಟ್ ಮಾಡೋದ್ರಾಗಲ್ಲ, ಟೀಚರ್ಸ್ ಇಲ್ಲ, ಪೇರೆಂಟ್ಸ್ ಮೋಟಿವೇಟ್ ಮಾಡಿದ್ರು ಅದು ಅಷ್ಟೇ, ಅಂದರೆ ಇನ್ಸ್ಟಂಟ್ ಸ್ವಲ್ಪ ಟೈಮ್ವರೆಗೂ ಅಷ್ಟೇ ಇದೆ. ಬಟ್ ನೀವು ಸೆಲ್ಫ್ ಮೋಟಿವೇಶನ್ ಮಾಡಿ ಯು ಶುಡ್ ಪ್ರೂವ್ ಯುವರ್ ಸೆಲ್ಫ್ ಫಸ್ಟ್. ಪೇಷನ್ಸ್ ಇರಲಿ, ನನಗೆ ಕಾನ್ಸೆಪ್ಟ್ ಬರಾಕತ್ತಿಲ್ಲ, ನಾನು ಇದು ಚಾಪ್ಟರ್ ಓದೋದು ಬಿಡ್ತೇನೆ ಅಲ್ಲ, ಪೇಷನ್ಸ್ ಇರಲಿ. ಸೊ 1-2-3 ಸತಿ ಪದೇ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ, ಅದು ಓದಿದ್ರಿ ಅಂದರೆ ಪರ್ಫೆಕ್ಟಾಗಿ ನಿಮಗೆ ಬರ್ತದೆ. ಡೆಡಿಕೇಶನ್ ಮೋಸ್ಟ್ ಇಂಪಾರ್ಟೆಂಟ್. ಚಾಪ್ಟರ್ ನಾಳೆ ಓದಿದ್ರಾತು, ಇನ್ನೂ ಭಾಳ ಟೈಮ್ ಅದ, ಮಾರ್ಚ್ 1ಕ್ಕೆ ಅದ, ಆರಾಮಿರೋಣ ಈಗ ಅಂಥೇಳಿ ಇದ್ದರೆ ಆಗೋದಿಲ್ಲ. ಯು ಶುಡ್ ಡೆಡಿಕೇಟ್ ಫಾರ್ ಯುವರ್ ಸ್ಟಡೀಸ್. ನೆಕ್ಸ್ಟ್, ಹಾರ್ಡ್ ವರ್ಕು ಇರಬೇಕು, ಅದ್ರ ಜೊತೆ ಸ್ಮಾರ್ಟ್ ವರ್ಕು ಇರಲಿ. ಇಲ್ಲಿ ಓನ್ಲಿ ಸ್ಮಾರ್ಟ್ ವರ್ಕ್ ಕೈ ಹಿಡಿಯೋದಿಲ್ಲ, ಹಾರ್ಡ್ ವರ್ಕು ಇದು ಆಗಲ್ಲ. ನಿಮಗೆ ಎಲ್ಲವೂ ಈಕ್ವಲ್ ಆಗಿದ್ದರೆ ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಪ್ರೂವ್ ಯುವರ್ ಸೆಲ್ಫ್. ಸೊ ಅದರ್ವೈಸ್ ಇದರಲ್ಲಿ ನಿಮಗೆ ಪೇಷನ್ಸ್ ಕಳ್ಕೊಂಡ್ರಿ, ಡೆಡಿಕೇಶನ್ ಇರಲಿಲ್ಲ ಅಂತ ಹೇಳಿದರೆ ಸೊ ಭಾಳ ದೊಡ್ಡ ಪ್ರಾಬ್ಲಮ್ಮು ಆಗ್ತದೆ. ಸೊ ನೆಕ್ಸ್ಟಲ್ಲಿ, ಸೊ ಆ್ಯಸ್ ಐ ಟೋಲ್ಡ್ ಯು, ದೇರ್ ಆರ್ ಸಮ್ ಕ್ವಶನ್ಸ್, ಹಾರ್ಟ್ ಕ್ವಶನ್ಸ್ ಹೆಂಗೆ ಕೇಳಿದರು, ಏನೇನು ಕ್ವಶನ್ಸ್ ಇದಾವೆ ಅನ್ನೋದನ್ನು ನಾನು ಒಂದಿಷ್ಟು ಕ್ವಶನ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಇದು D&A ಬ್ಲಾಕ್ ಎಲಿಮೆಂಟ್ಸಿಂದ ಕ್ಯಾಟಲಿಸ್ಟ್ ಅಲ್ಲಿರೋ ಕ್ವಶನ್ಸ್ ಇದು. ಅವರು ಒಂದಿಷ್ಟು ರಿಯಾಕ್ಷನ್ ಕೊಟ್ಟಾರೆ, ಎಕ್ಸ್ಪ್ಲೇನ್ ದಿ ಕ್ಯಾಟಲಿಟಿಕ್ ಆ್ಯಕ್ಷನ್ ಆಫ್ ಬೈ ಯೂಸಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಈ ಥರ ಕ್ವಶನ್ಸು ಕೇಳ್ಬೋದು. ಇಲ್ಲಿ ನೋಡಿ, a student second PUC performed 2 trials of reactions between Ki and KMNO4. This is actually exemplar question. ಇದು ಅಗೇನ್ D&A ಬ್ಲಾಕ್ ಎಲಿಮೆಂಟ್ಸಿಂದ ಬಂದಿರೋದು. ಅವ್ರು ಏನು ಹೇಳ್ತಾರೆ ನೋಡ್ರಿ, Ki and KMNO4 in the first trial student add small amount of acid ಫಸ್ಟು in presence of acid. ಸೆಕೆಂಡ್ ಟ್ರಯಲ್ ಒಳಗೆ he forgot to add the acid, ಅಂದರೆ ನ್ಯೂಟ್ರಲ್ ಮೀಡಿಯಮ್ ಆಯಿತು. ಅವ್ರೇನು ಹೇಳಿದ್ರಪ್ಪ ಅಂತ ಹೇಳಿದರೆ, KMNO4 and Ki ರಿಯಾಕ್ಷನ್ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ ನ್ಯೂಟ್ರಲ್ ಮೀಡಿಯಮ್ ಪಾಸಿಬಲ್ ರಿಯಾಕ್ಷನ್ಸ್ ಬರೀರಿ ಅಂತ ಹೇಳ್ತಾರೆ. ದಿಸ್ ಎಕ್ಸಾಂಪ್ಲರ್ ಕ್ವಶನ್ ಆ್ಯಕ್ಚುಲಿ. ಸೊ ಈ ಥರ ಕ್ವಶನ್ಸ್ ಬಂದಾಗ, ಕ್ವಶನ್ಸ್ ದೊಡ್ಡದದ ಅಂಥೇಳಿ ಓದೋದನ್ನು ಬಿಡೋದಿಲ್ಲ. ಇದು ವೆರಿ ಈಸಿಯೆಸ್ಟ್. ನೀವು ಆಲ್ರೆಡಿ ಕೆಮಿಕಲ್ ರಿಯಾಕ್ಷನ್ಸ್ ಆಫ್ KMNO4 K2CR2O7ನ ಬರೆದಿರ್ತೀರಿ, ಓದಿರ್ತೀರಿ. ಅದನ್ನು ಈ ಥರನೂ ಕ್ವಶನ್ಸ್ ಕೇಳ್ಬೋದು. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಹಾರ್ಟ್ ಕ್ವಶನ್. ಇದು ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರೋ ಕ್ವಶನ್ಸು. ಸೊ ನೆಕ್ಸ್ಟಲ್ಲಿ ನೋಡಿ,
ಫಿಸಿಕಲ್ ಕೆಮಿಸ್ಟ್ರಿಯಿಂದ ಏನೇನು ಎಂತಾರೆ, ಡೈರೆಕ್ಟ್ ಮೆಜರ್ ಆಫ್ ಕಂಡಕ್ಟಿವಿಟಿ ಆಫ್ ಅಯಾನಿಕ್ ಸೊಲ್ಯೂಷನ್ ಬೈ ವೀಸ್ಟೋನ್ ಬ್ರಿಡ್ಜ್ ಇಸ್ ನಾಟ್ ಪಾಸಿಬಲ್, ಗಿವ್ ರೀಸನ್ಸ್. ಇದನ್ನೆಲ್ಲ ಹಿಂದೆ ಕ್ವಶನ್ ಕೇಳಿರಲಿಲ್ಲ ಇಂಥವು, ಇದೆಲ್ಲ ನ್ಯೂ ಕ್ವಶನ್ಸು ನೋಡಿ. ಗ್ರಾಫ್ ಕೇಳಿ, ಗ್ರಾಫ್ ಮೇಲ್ಗಡೆ ಆ್ಯಕ್ಟಿವೇಶನ್ ಎನರ್ಜಿ ಅಂದರೆ ಏನು, ವಾಟ್ ಈಸ್ ದ ಡೆಲ್ಟಾ ಎಚ್ ವ್ಯಾಲ್ಯೂ, ಪೊಟೆನ್ಷಿಯಲ್ ಡೈಗ್ರಾಮ್, ಈ ಥರ ಕ್ವಶನ್ಸ್ನ ಕೇಳ್ತಾರೆ ನೋಡಿ. ನೀವೆಲ್ಲ ಥಿಯರಿ ಓದ್ತೀರಾ, ಓದಿದಾದ್ಮೇಲೆ ಈ ಥರ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಬಂದಿಲ್ಲ ಅಂತ ಹೇಳಿದರೆ ಯು ಆರ್ ನಾಟ್ ಪರ್ಫೆಕ್ಟ್ ವಿತ್ ದಟ್ ಕಾನ್ಸೆಪ್ಟ್. ನೀವು ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿದರೆ ಚಾಪ್ಟರ್ಸ್ನ ಪದೇ ಪದೇ ಓದಬೇಕು, ಓದಿ ಈ ಥರ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ನಾನು ನಿಮಗೆ ಇದ್ರದ್ದು ಆನ್ಸರ್ಸ್ ಹೆಂಗೆ ಈಗ ಬರೋ ವಿಡಿಯೋಸಲ್ಲಿ ಎಲ್ಲ ಚಾಪ್ಟರ್ ವೈಸ್ ಹೇಳ್ಕೊಡ್ತೇನೆ. ಸೊ ಜಸ್ಟ್ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಒಂದಿಷ್ಟು ಕ್ವಶನ್ಸ್ನ ಅಷ್ಟೇ ತೊಗೊಂಡೆ ನೋಡಿ. ಇಲ್ಲಿ ಮತ್ತೆ MCQ ಅಲ್ಲಿ ನೋಡಿ ಎಷ್ಟು ದೊಡ್ಡ ಕ್ವಶನ್ಸ್ ಕೇಳಿದ್ದಾರೆ, ಕೆಮಿಕಲ್ ಕೈನೆಟಿಕ್ಸಿಂದ. ಇವು KCET ನೀಟಲ್ಲಿ ಆ ಥರ ಕೇಳೋ ಕ್ವಶನ್. ಸರಿ, ಇಂಥವು ಇಲ್ಲ ಇದಾವೆ ನೋಡ್ಕೊಳ್ಳಿ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ. ಎಂಥ ಸಿಂಪಲ್ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಸ್ ಮೇಲೆ ಇರೋ ಕ್ವಶನ್ಸ್ ಇವೆಲ್ಲ. ಇದನ್ನು ನೋಡಿ, ಕ್ವಶನ್ಸ್ ದೊಡ್ಡದಾದ ನಂಗೆ ಆಗಲ್ಲ ಅಂತ ಬಿಟ್ರಿ ಅಂದರೆ ನಿಮ್ಗೆ ಔಟ್ ಆಫ್ ಔಟ್ ಮಾಡೋದಾಗಲ್ಲ, ಒಂದು MCQ ಹೋಯಿತು. ಸೊ ಅದಕ್ಕೆ ಏನು ಮಾಡಬೇಕು, ಇಂಥ ಪ್ರಾಬ್ಲಮ್ಸ್ನ ನೀವು ನೀಟಾಗಿ ಸಾಲ್ವ್ ಮಾಡ್ಕೊಳ್ಬೇಕು. ಇಂಥ ಕ್ವಶನ್ಸ್ ಹೆಂಗೆ ಅಟೆಂಪ್ಟ್ ಮಾಡ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ನೋಡಿ. ಈಗ ಆರ್ಗ್ಯಾನಿಕ್ ನೋಡಿರಿ, ಸೆಂಟೆನ್ಸ್ ಬೇಸ್ಡ್ ಕ್ವಶನ್ಸ್. ದಿಸ್ ರಿಯಾಕ್ಟ್ ವಿತ್ ದ್ಯಾಟ್ A ವಿಲ್ ಬಿ ಫಾರ್ಮ್ಡ್, ವಾಟ್ ಈಸ್ ದಿಸ್ A, ವಾಟ್ ಈಸ್ ದಿಸ್ B, ಈ ಥರ ಕ್ವಶನ್ಸ್ ಕೇಳ್ತಾರೆ ನೋಡಿ. X ಮಾಲಿಕ್ಯುಲರ್ ಫಾರ್ಮುಲಾ ದಿಸ್ ಒನ್, ಈ ಥರ ಕ್ವಶನ್ಸು ನಿಮಗೆ 5 ಮಾರ್ಕಿಗೆ ಕೇಳಿದ್ದಾರೆ. ಇದು ಅಗೇನ್ ದಿಸ್ ಇಸ್ ದೇರ್ ಇನ್ ಎಕ್ಸಾಂಪ್ಲರ್ ಬುಕ್. ಈ ಥರ ಕ್ವಶನ್ ಸೆಂಟೆನ್ಸ್ ಬೇಸ್ಡ್ ಈಗ ಎಲ್ಲ ಹೋಗಿಬಿಡ್ತದೆ. ಎಕ್ಸ್ಪ್ಲೈನ್ ವುಡ್ಸ್ ರಿಯಾಕ್ಷನ್, ಕೊಲ್ಬೇಸ್ ರಿಯಾಕ್ಷನ್, ಡೈರೆಕ್ಟಾಗಿ ಕ್ವಶನ್ಸ್ ಕೇಳ್ದೇನೂ ಇರ್ಬೋದು. ಆಮೇಲೆ ರಿಮೆಂಬರ್, ಈ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು ದಿ CBSE. ಆ ಥರ ಕ್ವಶನ್ಸ್ ಈಗ ಸೆಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಆಮೇಲೆ ಈ ಥರ ನಿಮಗೆ ರಿಯಾಕ್ಷನ್ಸ್ ಕೊಟ್ಟು ವಾಟ್ ಈಸ್ A, B, C ಅಂತ ಕೊಡ್ಬೋದು. ನೆಕ್ಸ್ಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಈಗ ನೇಮ್ ಎನಿ ಒನ್ ಬಯಾಲಜಿಕಲ್ ಆ್ಯಕ್ಟಿವ್ ಅಮೈನೋ ಆ್ಯಸಿಡ್ಸ್ ಯೂಸ್ಡ್ ಇನ್ ದಿ ಫಾಲೋವಿಂಗ್. ಈ ಆ್ಯಕ್ಚುಲಿ ಈ ಕ್ವಶನ್ ಎಲ್ಲಿಂದ ಕೇಳಿದಾರಪ್ಪ ಅಂತ ಹೇಳಿದ್ರೆ, ಇಂಟ್ರೊಡಕ್ಟರಿ ಪಾರ್ಟ್ ಅಂತ ಇರ್ತದೆ ಎಲ್ಲ ಇದ್ರಾಗೆ ಚಾಪ್ಟರ್ಸ್ದಾಗೆ. ಆ ಇಂಟ್ರೊಡಕ್ಟರಿ ಪಾರ್ಟಿಂದನೂ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು. ಅಂದರೆ ನೆನ್ಪಿಟ್ಕೊಳ್ರಿ, NCERT ಟೆಕ್ಸ್ಟ್ ಬುಕ್ಕು ಕಾರ್ನರ್ ಈಚ್ ಆ್ಯಂಡ್ ಎವ್ರಿ ಪೇಜಸ್ಸಲ್ಲಿರೋ ಎವ್ರಿ ಕಾರ್ನರ್ ಎವ್ರಿ ವರ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಅದನ್ನು ನಾನು ಇಲ್ಲಿ ತೋರಿಸ್ತೇನೆ ನಿಮ್ಗೆ ಎಲ್ಲಿಂದ ಬಂದದ್ದು ಅಂತ ನೋಡ್ಕೊಳ್ರಿ. ಈಗ ಅಮೈನ್ಸ್ ಅಂತ ಒಂದು ಚಾಪ್ಟರು, ಈ ಚಾಪ್ಟರಲ್ಲಿ ಇದೇನು ಇಂಟ್ರೊಡಕ್ಟ್ರಿ ಪಾರ್ಟ್ ಆಲ್ಮೋಸ್ಟ್ 95% ಸ್ಟೂಡೆಂಟ್ಸ್ ಇದನ್ನು ನೆಗ್ಲೆಕ್ಟ್ ಮಾಡ್ತೀರಿ ನೀವು. ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಏನು ಕೇಳ್ತಾರೆ ಬಿಡು ಅಂತ ನೋಡಿ. ಒಂದು ಈ ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರೋದು ಐ ಮೀನ್ ಈ 3 ಮಾಡೆಲ್ ಕ್ವಶನ್ ಪೇಪರಲ್ಲಿ ಸೆಕೆಂಡು ಅಥವಾ ಥರ್ಡಲ್ಲಿ ಇರೋದು ಇದು ಕ್ವಶನ್ನು. ಟು ಇನ್ಕ್ರೀಸ್ ಬ್ಲಡ್ ಪ್ರೆಷರ್ ಕಂಟೈನಿಂಗ್ ಸೆಕೆಂಡರಿ ಅಮೈನೋ ಗ್ರೂಪು ಆ್ಯಸ್ ಆ್ಯನ್ ಆ್ಯಂಟಿಸೆಪ್ಟಿಕ್ ಇನ್ ಡೆಂಟಿಸ್ಟ್ರಿ. ನೋಡಿ, ಈ ಕ್ವಶನ್ ಎಲ್ಲಿದಪ್ಪ ಅಂತ ಹೇಳಿದ್ರೆ ವಾಟ್ ದ ಆಸ್ಕ್, ಯಾವುದಾರು ಒಂದು ನೋಡಿ, ಆ್ಯಂಟಿಸೆಪ್ಟಿಕ್ ಇನ್ ಡೆಂಟಿಸ್ಟ್ರಿ, ವಾಟ್ ಈಸ್ ದಿಸ್ ನೋವಕೆನ್. ಇದು ಓದಿಲ್ಲ ಅಂತ ಹೇಳಿದ್ರೆ ನಿಮಗೆ 2 ಮಾರ್ಕ್ಸ್ ಹೆಂಗೆ ಪಾಸಿಬಲ್ ಆಗುತ್ತಿಲ್ಲಿ, ಬರುವುದೇ ಇಲ್ಲ. ಈ ಪಾರ್ಟ್ ಆಲ್ಮೋಸ್ಟ್ ಇದನ್ನು 99-95% ನೆಗ್ಲೆಕ್ಟ್ ಮಾಡ್ತೀರಿ. ಸೊ ನೋಡಿ, ಈ ಥರನೂ ಕ್ವಶನ್ಸ್ ಅವರು ಕೇಳಬಹುದು. ಇನ್ನೊಂದು ಕ್ವಶನ್ಸ್ ಒಂದು ಡೆಂಟಿಸ್ಟ್ ಆಯ್ತು, ಇನ್ನೊಂದು ಏನು ಕೇಳಿದ್ರು ಅವರು, ಟು ಇನ್ಕ್ರೀಸ್ ಬ್ಲಡ್ ಪ್ರೆಷರ್ ಕಂಟೈನಿಂಗ್ ಸೆಕೆಂಡರಿ ಅಮೈನೋ ಗ್ರೂಪ್ ಅಂತ ನೋಡ್ರಿ. ಟು ಇನ್ಕ್ರೀಸ್ ಬ್ಲಡ್ ಪ್ರೆಷರ್, ಇಲ್ಲಿ ನೋಡಿ ಇಲ್ಲೆಲ್ಲ ಇದ್ದಾವೆ. ಸೊ ಎಷ್ಟೆಷ್ಟು ವಿಟಮಿನ್ಸ್ ಇದ್ದಾವೆ ಎಲ್ಲನೂ ಇಂಪಾರ್ಟೆಂಟ್ ನೋಡಿ. ಎಫಿಡರ್ಮಿನ್ ಆ್ಯಸ್ ವೆಲ್ ಆ್ಯಸ್ ಅಡ್ರಿಲಿನ್ ಒಂದು, ಇನ್ನೊಂದು ಯಾವುದಪ್ಪ ಎಫಿಡರ್ಮಿನ್ ಒಂದು. ಬೋತ್ ಕಂಟೈನಿಂಗ್ ಸೆಕೆಂಡರಿ ಅಮೈನೋ ಗ್ರೂಪ್ ಆರ್ ಯೂಸ್ ಟು ಇನ್ಕ್ರೀಸ್ ದಿ ಬ್ಲಡ್ ಪ್ರೆಷರ್. ಸೊ ಯಾವತ್ತಾದರೂ ನಾವು ಇಮ್ಯಾಜಿನ್ ಮಾಡಿಕೊಂಡೇ ಇರಲಿಲ್ಲ ಈ ಥರ ಪಾರ್ಟಿಂದ ಕ್ವಶನ್ಸು ಬರ್ತಾವಂತ. ಕ್ಲಿಯರ್? ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದಿ NCERT ಟೆಕ್ಸ್ಟ್ ಬುಕ್ಕು ಭಾಳ ಇಂಪಾರ್ಟೆಂಟ್. ಸೊ ನೋಡಿ, ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ನೆಕ್ಸ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಇನ್ನೂ ನಾನೀಗ ಚಾಪ್ಟರ್ ವೈಸು ನಿಮಗೆ ಅಂದರೆ ಎಕ್ಸಾಮ್ ಮುಗಿಯೋ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸು, ಆಮೇಲೆ NCERT ಲೈನ್ ಟು ಲೈನ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ಕೋತ ಹೋಗೋಣ. ಆ್ಯಂಡ್ again I am telling you, this is very crucial time to prove yourself.
ನಿಮ್ಮ ಪೇರೆಂಟ್ಸು ಭಾಳ ನಿಮ್ಮನ್ನು ನಂಬಿ ಕಾಲೇಜಸ್ಗೆಲ್ಲ ಹಾಕಿರ್ತಾರೆ. ಅವ್ರಿಗೊಂದು ನೀವು ವಾಪಸ್ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡಬೇಕಂದ್ರೆ ದಟ್ ಈಸ್ ದ ಸೆಕೆಂಡ್ PUC ಸ್ಕೋರ್. ಅರ್ಥ ಆಯ್ತಾ? ಸೊ ಅದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸದ್ದು ಬಗ್ಗೆ ಲಕ್ಷ್ಯ ಇರಲಿ. ಹಾಗೆ ಅಂದರೆ ಈಗ ನೀವು ಆಲ್ಮೋಸ್ಟ್ ಲೈನ್ ಟು ಲೈನ್ ಓದಿದ್ರಂದರೆ ಯು ಆರ್ 99% ರೆಡಿ ಫಾರ್ ಯುವರ್ KCET ನೀಟ್ ಎಕ್ಸಾಮ್ಸ್ ಅಂತ. ಅರ್ಥ ಆಯ್ತಾ? ಸೊ ಇಷ್ಟನ್ನು ನಾನು ಏನೇನು ಹೇಳಿದೆ ಅದೆಲ್ಲ ಫಾಲೋ ಮಾಡಿರಿ. ಇದ್ರದ್ದು PDF ನಂದು ವಾಟ್ ಯು ಕಾಲ್ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿರ್ತಾನೆ. ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಈಚ್ ಆ್ಯಂಡ್ ಎವ್ರಿ ಲೈನ್ ಆಫ್ ದಿ ಟೆಕ್ಸ್ಟ್ ಬುಕ್ಕು ಪ್ಲೀಸ್ read. So then only you are going to get the out of out marks in PCMB. And don't neglect languages also. 1 mark in the state ranking ಕಳ್ಕೊಳ್ತೀರಿ. So with all these things, and thank you so much. And you should be touch with the PS Chem Academy YouTube channel. So definitely, so I will try to provide you the important concepts and contents based on your NCERT textbook. And see you in next video. Thank you so much.